ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 3ನೆಯ ಭಾಗ. ಅವನು ಮೋಕ್ಷ್ ಆತ್ರೇಯ ರಾವ್. ದೇಶದ ಪ್ರತಿಷ್ಠಿತ ಮೋಕ್ಷ್ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ದಯಾನಂದ್ ಆತ್ರೇಯರ ಏಕೈಕ ವಾರಸುದಾರ, ಸಾವಿರಾರು ಕೋಟಿಯ ಒಡೆಯ. ತನ್ನ 15ನೇ ವಯಸ್ಸಿನಲ್ಲಿ ಒಂದು ಭೀಕರ ಅಪಘಾತದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದ. ತನ್ನ ತಾಯಿಯ ಸಾವಿಗೆ ಅಪ್ಪನೇ ಕಾರಣ ಎಂಬ ಕೋಪದಲ್ಲಿ ಅವರೊಡನೆ ಮಾತು ಬಿಟ್ಟು 10 ವರ್ಷಗಳಾಗಿವೆ. ತನ್ನನ್ನು ಕಾಪಾಡುತ್ತಲೇ ತನ್ನ ತಾಯಿ ಸತ್ತಳು ಎಂಬ ಗಿಲ್ಟ್ ಫೀಲ್ ಬೇರೆ. ಇದೆಲ್ಲದರ ಜೊತೆಗೆ ಬೆಳೆಯುತ್ತಾ ಬಿಯರ್ಗೆ ದಾಸನಾಗಿದ್ದ. ಅವನ ತಂದೆ ಏನಾದರೂ ಹೇಳಿದರೆ ರಂಪರಾಮಾಯಣ ಮಾಡಿ ಮನೆಯನ್ನೇ ರಣಾಂಗಣವನ್ನಾಗಿ ಮಾಡಿಬಿಡುತ್ತಿದ್ದ. ಸಣ್ಣ ಸಣ್ಣ ವಿಷಯಕ್ಕೂ ಮುನಿಸಿಕೊಂಡು ಮನೆ ಬಿಟ್ಟು ಹೊರಟು ಹೋಗುತ್ತಿದ್ದ ಮೋಕ್ಷ್. ಅವನನ್ನು ಹುಡುಕಿ ವಾಪಸ್ ಕರೆದುಕೊಂಡು ಬರುವುದೇ ದೊಡ್ಡ ಸಾಹಸವಾಗುತ್ತಿತ್ತು ದಯಾನಂದ್ ಅವರಿಗೆ. ಅವನ ಈ ವರಸೆಯನ್ನು ನೋಡಿ ಬೇಸತ್ತ ದಯಾನಂದ್ ಹೇಗಾದರೂ ಸರಿ ಮಗ ಕಣ್ಣ ಮುಂದಿದ್ದರೆ ಸಾಕು ಎಂದೆನಿಸಿ ಅವನೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದರು. ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಟ್ಟಿದ್ದರು. ಎಷ್ಟೇ ಕೋಪವಿದ್ದರೂ ಅವನಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದರು ದಯಾನಂದ್. ಅಪ್ಪ ಕೊಟ್ಟ ಹಣದಲ್ಲಿ ಮಜಾ ಮಾಡುತ್ತಾ 3 ಹೊತ್ತು ಕುಡಿಯುತ್ತಾ ಅಲೆದಾಡುತ್ತಿದ್ದನು ಮೋಕ್ಷ್. ಅಪ್ಪನನ್ನು ಬಿಟ್ಟು ಅವನಿಗಿರುವ ಏಕೈಕ ಬಂಧ ಎಂದರೆ ಅವನ ಅಜ್ಜಿ ಸುಭದ್ರಾ ಹಾಗೂ ತಾತ ವಾಸುದೇವ್. ಅಜ್ಜಿ ತಾತ ಎಂದರೆ ಪ್ರೀತಿ. ಆದರೂ ಹಠ ಬಿಟ್ಟು ಅವರ ಬುದ್ಧಿ ಮಾತನ್ನು ಕೇಳಲಾರ. ಒಟ್ಟಿನಲ್ಲಿ ಅವನು ಅವನಿಗೆ ಇಷ್ಟ ಬಂದಂತೆ ಫ್ರೀ ಬರ್ಡ್ ಆಗಿ ಏಕಾಂಗಿಯಾಗಿ ತನ್ನ ಲೋಕದಲ್ಲೇ ಸಂತಸಿಯಾಗಿದ್ದ. ತನ್ನೆಲ್ಲ ನೋವುಗಳನ್ನು ಮರೆಯಲು ಬಿಯರ್ ಬಾಟಲ್ ಜೊತೆಗೆ ಪುಸ್ತಕಗಳನ್ನು ಅಪ್ಪಿಕೊಂಡಿದ್ದನು ಮೋಕ್ಷ್. ಅವನ ಪುಸ್ತಕ ಪ್ರೀತಿಯನ್ನು ಕಂಡು ಸರಸ್ವತಿ ದೇವಿ ಕೂಡ ಅವನಿಗೆ ಎರ್ರಾಬಿರಿ ಒಲಿದು ಬಿಟ್ಟಿದ್ದಳು. ಹಾಗಾಗಿಯೇ ಅವನು ಕುಡಿತದ ನಡುವೆಯೂ ಇಂಜಿನಿಯರಿಂಗನ್ನು ಮುಗಿಸಿಬಿಟ್ಟಿದ್ದ. ಶೈಕ್ಷಣಿಕ ಪುಸ್ತಕಗಳಿಗಿಂತ ಇತರೆ ಪುಸ್ತಕಗಳನ್ನು ಅವನು ಹೆಚ್ಚು ಇಷ್ಟಪಡುತ್ತಿದ್ದ. ಹಾಗಾಗಿಯೇ ಅವನ ಓದಿಗೆ ಇಂಜಿನಿಯರಿಂಗ್ ಬಳಿಯೇ ಫುಲ್ ಸ್ಟಾಪ್ ಬಿದ್ದಿತ್ತು. ಹೀಗೆ ಓದಿನ ಸಂದರ್ಭದಲ್ಲಿ ಸಿಕ್ಕವನೇ ಏಕಾಂತ್, ಅವನ ಏಕೈಕ ಗೆಳೆಯ. ಇನ್ನೂ ಹೀಗೆಯೇ ಬಿಟ್ಟರೆ ಮಗ ಕೈತಪ್ಪಿ ಹೋಗುತ್ತಾನೆ ಎಂದುಕೊಂಡು ಅವನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದ ದಯಾನಂದ್ ತಮ್ಮ ತಂದೆ ತಾಯಿಯರ ಸಹಾಯ ಕೋರಿದ್ದರು. ಅವರೂ ಕೂಡ ದಯಾನಂದ್ ಮಾತನ್ನೇ ಸರಿ ಎಂದು ಅನುಮೋದಿಸಿ ಸುಭದ್ರಾ ಅವರಿಗೆ ಹೃದಯಾಘಾತದ ನಾಟಕವಾಡಿದ್ದರು. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಹಾಳಾದ ಮಕ್ಕಳು ಸರಿಯಾಗೋದಕ್ಕೆ ಮದುವೆಯೊಂದೇ ದಾರಿ ಎಂದು ನಿರ್ಧರಿಸಿಬಿಡುವುದು ಎಲ್ಲ ತಂದೆ ತಾಯಿಯರ ಪರಮ ಕರ್ತವ್ಯ. ಮದುವೆ ಎಂದ ಕೂಡಲೇ ಅವನು ಅಷ್ಟು ಸುಲಭಕ್ಕೆ ಒಪ್ಪುವುದಿಲ್ಲ ಎಂದುಕೊಂಡೇ ಯೋಜನೆ ಮಾಡಿ ಈ ನಾಟಕವಾಡಿದ್ದರು ಅವರು. ಮೋಕ್ಷ್, ಮೊಮ್ಮಗ್ನೇ, ನಾನು ಹೆಚ್ಚು ದಿನ ಬದುಕೋಕೆ ಸಾಧ್ಯ ಇಲ್ಲ ಅನ್ನಿಸ್ತೆ ಕಣೋ. ಈ ಅಜ್ಜಿಗೆ ಒಂದೇ ಒಂದು ಕೊರಗಿದೆ ಕಣೋ. ಎಲ್ಲಿ ನಿನ್ನ ಮದುವೆ ನೋಡದೆ ನನ್ನ ಮರಿ ಮೊಮ್ಮಕ್ಕಳನ್ನ ಆಟ ಆಡಿಸ್ದೆ ಗೊಟ್ಟಕ್ಕೆ ಅಂದ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೋ. ಈ ಅಜ್ಜಿಗೋಸ್ಕರನಾದರೂ ಒಂದೇ ಒಂದು ಮದುವೆ ಮಾಡ್ಕೊಳ್ಳೋ. ಮದುವೆ ಮಾಡ್ಕೊಂಡು ಈ ಅಜ್ಜಿಗೆ ಮೋಕ್ಷ ಸಿಗೋ ಹಾಗೆ ಮಾಡೋ ಎಂದು ಸೆಂಟಿಮೆಂಟಾಗಿ ಮಾತನಾಡಿದ್ದರು ಸುಭದ್ರಾ. ಆಸ್ಪತ್ರೆಯ ಬೆಡ್ ಮೇಲೆ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿಕೊಂಡು ಉಸಿರಾಡಲು ಕಷ್ಟಪಡುವವರಂತೆ ನಟಿಸುತ್ತಾ. ಅಜ್ಜಿ, ಹೌ ಸ್ಟ್ರೇಂಜ್. ನೀನು ಸಾಯೋಕ್ಕೆ ಮುಂಚೆ ಮರಿ ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕಂತ ನಾನು ಮದುವೆ ಮಾಡ್ಕೋಬೇಕಾ? ಇಂಪಾಸಿಬಲ್. ನೀನು ಈ ಥರ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಬೇಡ ಅಜ್ಜಿ ಎಂದಿದ್ದ ಮೋಕ್ಷ್ ಕಠೋರವಾಗಿ. ತಮ್ಮ ಮೊಮ್ಮಗ ಇಷ್ಟಕ್ಕೆ ಬಗ್ಗುವುದಿಲ್ಲ ಎಂದು ತಿಳಿದೇ ಪ್ಲ್ಯಾನ್ ಬಿ ರೆಡಿ ಮಾಡಿದ್ದರು ಅವರು. ಅಲ್ಲಿಗೆ ಬಂದ ಡಾಕ್ಟರ್, ಮಿಸ್ಟರ್ ದಯಾನಂದ್, ಇಮಿಡಿಯೇಟಾಗಿ ಆಪರೇಷನ್ ಮಾಡಿ ಬ್ಲಡ್ ವೆಸಲ್ಸ್ನ ಬ್ಲಾಕ್ ಮಾಡಿರೋ ಪ್ಲೇಕ್ನ ರಿಮೂವ್ ಮಾಡಬೇಕು, ಇಲ್ಲ ಅಂದರೆ ಪ್ರಾಣಕ್ಕೇನೆ ಅಪಾಯ ಎಂದರು. ನನಗೇನು ಬೇಡ ಡಾಕ್ಟರ್. ವಯಸ್ಸಾದ ಜೀವ ಯಾರಿಗಾಗಿ ಬದುಕಬೇಕಿನ್ನು? ಇರೋ ಒಬ್ಬ ಮೊಮ್ಮಗ ಹೀಗೆ ಮದುವೆ ಮುಂಜಿ ಇಲ್ಲದೆ ಇರೋದನ್ನು ನೋಡ್ತಾ ಬದುಕೋದಕ್ಕಿಂತ ಸಾಯೋದೇ ವಾಸಿ. ನನಗೆ ಆಪರೇಷನ್ನೂ ಬೇಡ, ನಾನು ಸತ್ತ ಮೇಲೆ ಅವನು ಬೇಕಾದಂಗೆ ಇರಲಿ ಎಂದು ಅಳುತ್ತಾ ಖಡಾಖಂಡಿತವಾಗಿ ಹೇಳಿಬಿಟ್ಟರು ಸುಭದ್ರಾ. ಅಜ್ಜಿ, ಇದೆಂಥ ಹುಚ್ಚಾಟ ನಿಂದು. ಪ್ಲೀಸ್ ಸುಮ್ಮನೆ ಹಠ ಮಾಡಬೇಡ ನೀನು. ನಂಗೆ ನೀನು ಬೇಕಜ್ಜಿ, ನೀನೇನೇನೋ ಹೇಳಬೇಡ. ಅಮ್ಮ ಬಿಟ್ಟೋದಂಗೆ ನೀನು ಕೂಡ ನನ್ನನ್ನು ಬಿಟ್ಟೋಗ್ತೀಯಾ? ಪ್ಲೀಸ್ ಆಪರೇಷನ್ ಮಾಡಿಸ್ಕೋ ಅಜ್ಜಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಎಂದ ಮೋಕ್ಷ್ ಅವರ ಕೈ ಹಿಡಿದು ಗದ್ಗದಿತವಾಗಿ. ನಿಂಗೇನೇ ಇಷ್ಟು ಹಠ ಇರೋವಾಗ ನಾನು ನಿಮ್ಮ ಅಜ್ಜಿ ಕಣೋ. ನನಗೂ ನಿನಗಿಂತ ಹೆಚ್ಚೇ ಹಠ ಇದೆ. ನೀನು ಮದುವೆ ಮಾಡ್ಕೋತೀನಿ ಅಂತ ಒಪ್ಕೋ, ಆಮೇಲೆ ನಾನು ಆಪರೇಷನ್ ಮಾಡಿಸ್ಕೋತೀನಿ. ಇಲ್ಲ ಅಂದರೆ ಈ ಅಜ್ಜಿ ಇಲ್ಲ ಅಂದ್ಕೊಂಡು ಇಲ್ಲಿಂದ ಹೊರಟೋಗು ಎಂದರು ತಾವೇನೂ ಕಡಿಮೆ ಇಲ್ಲ ಎಂಬಂತೆ. ಅದೆಲ್ಲ ಆಗೋದಿಲ್ಲ ಎಂದನು ಮೋಕ್ಷ್. ಆಗೋಲ್ಲ ಅಂದರೆ ನನ್ನನ್ನು ಮರ್ತು ಬಿಡು, ನನ್ನನ್ನು ಸಾಯೋಕ್ಕೆ ಬಿಟ್ಬಿಡು ಹಠ ಹಿಡಿದ್ರು ಸುಭದ್ರಾ. ಅಜ್ಜಿ, ಕೂಗಿದನು ಮೋಕ್ಷ್. ಅವರು ಮುಖ ತಿರುಗಿಸಿದರು. ಅವರ ಹಠದೆದುರು ಕೊನೆಗೆ ಅವನೇ ಸೋತು, ಸರಿ ಒಪ್ಕೋತೀನಿ, ಮದುವೆ ಮಾಡ್ಕೋತೀನಿ,
ನೀನು ಆಪ್ರೇಷನ್ ಮಾಡಿಸ್ಕೊ ಎಂದನು ಮೋಕ್ಷ್. ನಿಜವಾಗ್ಲೂ? ಯಾವಾಗ? ಎಕ್ಸೈಟ್ಮೆಂಟಲ್ಲಿ ಕೇಳಿದ್ರು ಸುಭದ್ರ. ಓವರ್ ಎಕ್ಸೈಟ್ ಆಗಬೇಡ ಅಜ್ಜಿ, ಮೊದಲು ಹುಷಾರಾಗಿ ಮನೆಗೆ ಬಾ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಎಂದನು ಮೋಕ್ಷ್. ನಾನಂತೂ ನಿನ್ನನ್ನು ನಂಬಲ್ಲ ಕಣೋ, ನಿಮ್ಮಮ್ಮನ ಮೇಲೆ ಆಣೆ ಮಾಡಿ ಮಾತು ಕೊಡು. ಕೈ ಚಾಚಿದರು ಸುಭದ್ರ. ಎಲ್ಲ ಆಲೋಚಿಸಿ, ಸರಿ ಅಮ್ಮನ ಮೇಲೆ ಆಣೆ, ಮದುವೆ ಮಾಡ್ಕೋತೀನಿ, ಈಗ ಆಪ್ರೇಷನ್ ಮಾಡಿಸ್ಕೊ ಎಂದನು ಮೋಕ್ಷ್. ಸರಿ ಸರಿ, ನಾನು ಆಪ್ರೇಷನ್ ಮಾಡಿಸ್ಕೋತೀನಿ. ಡಾಕ್ಟರ್, ಆಪ್ರೇಷನ್ ಥಿಯೇಟ್ರಲ್ಲಿ ಎಂದರು ಸುಭದ್ರ ಅಡ್ರೆಸ್ ತಿಳಿದು ತಾವೇ ನಡೆದು ಹೋಗಿಬಿಡುವಂತೆ ಉತ್ಸಾಹದಲ್ಲಿ. ಅವರ ಹೈ ವೋಲ್ಟೇಜ್ ಡ್ರಾಮಾ ಭರ್ಜರಿಯಾಗಿ ಗೆದ್ದಿತ್ತು. ಅಜ್ಜಿಯ ಸಮಾಧಾನಕ್ಕಾಗಿ ಮಾತು ಕೊಟ್ಟವ ತಾನು ಹುಡುಗಿಯನ್ನು ಒಪ್ಪಿಕೊಂಡಂತೆ ಒಪ್ಪಿಕೊಂಡು ಹುಡುಗಿಯನ್ನೇ ರಿಕ್ವೆಸ್ಟ್ ಮಾಡಿ ಅವರೇ ನನ್ನನ್ನು ರಿಜೆಕ್ಟ್ ಮಾಡೋ ಹಾಗೆ ಮಾಡಿದರೆ ಅವಾಗ ಯಾರೂ ಏನೂ ಮಾಡೋಕೆ ಆಗೋಲ್ಲ, ನಾನು ಅಮ್ಮನ ಆಣೆಯನ್ನು ತಪ್ಪಿದಂತೆ ಆಗೋಲ್ಲ ಎಂದು ಯೋಚಿಸಿಯೇ ಮಾತು ಕೊಟ್ಟಿದ್ದನು ಮೋಕ್ಷ್. ಅವನ ಉಪಾಯ 3-4 ಹುಡುಗಿಯರನ್ನು ದಾಟಿ ನಮ್ಮ ವೇದ್ಯಾಳ ಎದುರು ಬಂದು ಬ್ರೇಕ್ ಹಾಕಿ ಗಕ್ಕನೆ ನಿಂತಿತ್ತು. ಅವಳು ವೇದ್ಯಾರಾಮ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಶರಥರಾಮ್ IPS ಮತ್ತು ಸುಮಿತ್ರಾರ ಏಕೈಕ ಹೆಣ್ಣು ಸಂತಾನ, ಶೌರ್ಯನ ಮುದ್ದು ತಂಗಿ. ಅಪ್ಪ, ಅಮ್ಮ, ಅಣ್ಣ ಅವಳ ಪ್ರಪಂಚ, ಅಧಿರ ಅವಳ ಪ್ರಾಣಗೆಳತಿ. ಇನ್ನೂ ಈಗಷ್ಟೇ ತನ್ನಿಷ್ಟದ ಪ್ರಾಣಿ ವಿಜ್ಞಾನ ಶಾಸ್ತ್ರದಲ್ಲಿ ಮಾಸ್ಟರ್ಸ್ ಫೈನಲ್ ಇಯರ್ ಓದುತ್ತಿರುವವಳ ಕೈಯನ್ನು ತಮ್ಮ ಮಗನಿಗೆ ಬೇಡಿ ದಶರಥರಾಮರ ಎದುರು ನಿಂತಿದ್ದರು ದಯಾನಂದ್. ಮೊದಲೇ IPS ಆಫೀಸರ್, ದೇಶದ ಆಗುಹೋಗುಗಳನ್ನು ಕಂಡುಹಿಡಿಯುವವರಿಗೆ ಮೋಕ್ಷನ ಒಳ್ಳೆಯ ಅಭ್ಯಾಸಗಳು ತಿಳಿಯಲು ಸಮಯವೇ ಬೇಕಿರಲಿಲ್ಲ. ಅಷ್ಟೊತ್ತಿಗಾಗಲೇ ಹೆಣ್ಣು ನೋಡುವ ಶಾಸ್ತ್ರದ ನೆಪದಲ್ಲಿ ತನ್ನ ಉಪಾಯದ ದಾಳವನ್ನು ಅವಳೆದುರೂ ಎಸೆದು, ಲುಕ್ ಮಿಸ್, ನಾನು ನನ್ನ ಅಜ್ಜಿಗೆ ಪ್ರಾಮಿಸ್ ಮಾಡಿದ್ದೀನಿ ಮದುವೆ ಆಗ್ತೀನಿ ಅಂತ. ಅವ್ರ ಮುಂದೆ ಮದುವೆ ಆಗೋದಿಲ್ಲ ಅಂತ ನಾನೇನಾದರೂ ಹೇಳಿದ್ರೆ ದೊಡ್ಡ ಯುದ್ಧನೇ ನಡೆದೋಗುತ್ತೆ. ಅದಕ್ಕೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ನೀವೇ ಎಲ್ಲರೆದುರು ನಿಂತು ನಿಮಗೇ ನಾನು ಇಷ್ಟ ಇಲ್ಲ ಅಂತ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡಿಬಿಡಿ ಪ್ಲೀಸ್ ಎಂದು ಬಿರುಗಾಳಿಯಂತೆ ಬಂದು ಹೇಳಬೇಕೆಂದಿದ್ದನ್ನು ಹೇಳಿ ಮುಗಿಸಿ ಅಷ್ಟೇ ವೇಗವಾಗಿ ವಾಪಸ್ ಹೊರಟು ಹೋಗಿದ್ದ ಮೋಕ್ಷ್, ಅವಳ ಮುಖಭಾವನೆಯನ್ನೂ ಗಮನಿಸದೆ ಅವಳ ಉತ್ತರಕ್ಕೂ ಕಾಯದೆ. ಇನ್ನು ಅವನ ವಿಚಾರಗಳೆಲ್ಲ ತಿಳಿದ ದಶರಥ್ ಮನೆಯವರ ಜೊತೆಗೆ ಕುಳಿತು ಮಾತನಾಡಿ ಈ ಸಂಬಂಧ ಒಪ್ಪಿಗೆ ಇಲ್ಲ ಎಂದು ಹೇಳಿಬಿಡುತ್ತೇನೆ ಎಂದರು. ಆಗ ಯಾರೂ ಊಹಿಸದಂತೆ ಮದುವೆಗೆ ಒಪ್ಪಿಗೆ ನೀಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಳು ವೇದ್ಯ. ಅಪ್ಪ, ನಾನು ಆ ಹುಡುಗನನ್ನೇ ಮದುವೆ ಆಗ್ತೀನಿ ಎಂದಿದ್ದಳು ವೇದ್ಯ ಸೌಮ್ಯವಾಗಿ ಅಪ್ಪನೆದುರು ನಿಂತು. ಬೇಡ ಎಂದ ಮನೆಯವರನ್ನು ಕಾಡಿಸಿ ಪೀಡಿಸಿ ಒಪ್ಪಿಸಿದ್ದಳು. ಮಗಳ ಮೇಲಿನ ವಿಶ್ವಾಸದಿಂದ ಅವರೂ ಒಪ್ಪಿಗೆ ಕೊಟ್ಟರು. ಇನ್ನು ಒಪ್ಪಿಗೆಯ ವಿಷಯ ತಿಳಿದ ದಯಾನಂದ್ ಕುಟುಂಬದ ಜೊತೆಗೆ ಓಡಿ ಬಂದಿದ್ದರು. ಇನ್ನೂ ರಿಜೆಕ್ಷನ್ ಲೆಟರ್ ಮನೆಗೆ ಬಂದಿಲ್ವಲ್ಲ ಎಂದು ಆಲೋಚಿಸುತ್ತಿದ್ದ ಮೋಕ್ಷಗೆ ವೇದ್ಯಾಳ ನಿರ್ಧಾರ ತಿಳಿದು ಬರಸಿಡಿಲು ಬಡಿದಂತೆ ಆಗಿತ್ತು. ದಯಾನಂದ್, ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಡೋಕೆ ನಾವೆಲ್ಲ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ. ಆದರೆ ಅವಳಿನ್ನೂ ಓದ್ತಿದ್ದಾಳೆ ಎಂದ ದಶರಥ್ ಮನಸ್ಸನ್ನು ಅರ್ಥೈಸಿಕೊಂಡ ದಯಾನಂದ್ ಹೀಗೆ ಹೇಳಿದರು. ನೀವೇನು ಯೋಚನೆ ಮಾಡಬೇಡಿ ದಶರಥ್, ನಿಮ್ಮ ಮಗಳು ಕೇವಲ ನನ್ನ ಮಗನ ಹೆಂಡತಿಯಾಗಿ ನಮ್ಮ ಮನೆಗೆ ಬರ್ತಿಲ್ಲ, ನನ್ನ ಮಗಳಾಗಿ ನನ್ನ ಮನೆಗೆ ದೀಪವಾಗಿ ಬರ್ತಿದ್ದಾಳೆ. ನನ್ನ ಮನೆ ಮಹಾಲಕ್ಷ್ಮಿಯಂತೆ ನಾನು ನೋಡ್ಕೊಳ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ, ಅವಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಇನ್ಮೇಲೆ ಇವಳು ನನ್ನ ಮಗಳು, ಅವಳು ಸಾಕು ಅನ್ನೋವರೆಗೂ ಓದಿಸುವ ಜವಾಬ್ದಾರಿ ನಂದು ಎಂದು ಹೇಳಿ ಎಲ್ಲರ ಚಿಂತೆಯನ್ನು ತೊಡೆದು ಹಾಕಿದ್ದರು ದಯಾನಂದ್. ಹಾಗೆ ಮಾತುಕತೆಯಾದ ಒಂದೇ ವಾರಕ್ಕೆ ಭರ್ಜರಿಯಾಗಿ ನಿಶ್ಚಿತಾರ್ಥ ಕೂಡ ಮುಗಿದಿತ್ತು. ಒಂದೇ ತಿಂಗಳಿನಲ್ಲಿ ಮದುವೆಯೂ ನಿಗದಿಯಾಗಿತ್ತು ಮತ್ತು ಆ ದಿನ ಇವತ್ತೇ. ಗೆಳೆಯನ ಜೊತೆಗೆ ಬಂದ ಮೋಕ್ಷ್ ಮನಸ್ಸಿಲ್ಲದೆ ಇದ್ದರೂ ಹಸೆಮಣೆ ಏರಿದ. ಅವನ ಅಜ್ಜಿ ಸುಭದ್ರ ಮೊದಲನೇ ಸಾಲಿನಲ್ಲಿಯೇ ಕುಳಿತಿದ್ದರು. ಯಾಂತ್ರಿಕವಾಗಿ ಪುರೋಹಿತರ ಮಾತಿನಂತೆ ನಡೆದುಕೊಳ್ಳುತ್ತಿದ್ದನು ಮೋಕ್ಷ್. ಕೊನೆಗೆ ಎಲ್ಲ ವಿಧಿವಿಧಾನಗಳು ಮುಗಿದು ವಧು ಬರಲಿ ಎಂಬ ಪುರೋಹಿತರ ಆಜ್ಞೆಗೆ ವೇದ್ಯಾಳನ್ನು ಕರೆತಂದಳು ಅದಿರ. ಚಿನ್ನದ ಗೊಂಬೆಯಂತೆ ನಡೆದು ಬಂದ ವೇದ್ಯಾಳನ್ನು ನೋಡಿ ಕೆಲವರು ಮನಸ್ಸಾರೆ ಹೊಗಳಿದರೆ, ಇನ್ನೆಷ್ಟೋ ಮಂದಿ ತಮ್ಮ ಪುತ್ರರತ್ನರಿಗೆ ಕನ್ಯಾನ್ವೇಷಣೆಯಲ್ಲಿದ್ದ ತಂದೆ ತಾಯಿ ತಮಗೂ ಇಂತಹ ಮುದ್ದಾರ ಸೊಸೆ ಸಿಗಲಿ ಎಂದುಕೊಂಡರು. ಇನ್ನು ಅವಳ ಆಗಮನಕ್ಕೂ ಅವನಿಗೂ ಸಂಬಂಧವೇ ಇಲ್ಲದಂತೆ ಕೇವಲ ಪುರೋಹಿತರ ಮಾತಿಗೆ ಎದ್ದು ನಿಂತ ಮೋಕ್ಷ್. ಇಬ್ಬರ ನಡುವೆ ಅಂತರ್ಪಟ ಹಿಡಿದು ಇಬ್ಬರ ಕೈಗೂ ಜೀರಿಗೆ ಬೆಲ್ಲ ಇಟ್ಟು ಪಾಣಿಗ್ರಹಣಕ್ಕೆ ಮುಂದಾದರು ಪುರೋಹಿತರು. ಮಗ, ನೀನೇ ಮೊದಲು ಜೀರಿಗೆ ಬೆಲ್ಲ ಇಡಬೇಕು, ಇಲ್ಲಾಂದರೆ ಜೀವನ ಪೂರ್ತಿ ಅತ್ತಿಗೆಗೆ ದಾಸನಾಗಿ ಇರಬೇಕಾಗುತ್ತೆ
ಎಂದ ಏಕಾಂತ್ನನ್ನು ಎತ್ತಿ ಅಗ್ನಿಕುಂಡಕ್ಕೆ ಹಾಕಿದರೇನು ಅನಿಸಿತು ಮೋಕ್ಷಗೆ. ಇದೆಲ್ಲ ಗದ್ದಲದ ನಡುವೆ ವೇದ್ಯಾಳೆ ಮೊದಲು ಅವನ ತಲೆಯ ಮೇಲೆ ಜೀರಿಗೆ ಬೆಲ್ಲ ಇಟ್ಟಳು. ಸೋತು ಬಿಟ್ಟಿಯಲ್ಲೋ ಮೋಕ್ಷ್, ಮದ್ವೆಗೆ ಮೊದಲೇ ಹೆಂಡತಿಗೆ ಸೋತ್ಬಿಟ್ಟಿಯಲ್ಲೋ ಎಂದು ಅಡಕಲಜ್ಜಿಯಂತೆ ಬೊಬ್ಬೆ ಹೊಡೆದಾಗ ಏಕಾಂತ್ನ ತಲೆಯನ್ನು ಹಿಡಿದು ಗೋಡೆಗೆ ಚಚ್ಚಬೇಕು ಅನಿಸಿತು ಮೋಕ್ಷಗೆ. ಮಗ್ನೇ, ಇಲ್ಲಿ ನಾನು ಬೆಂಕಿ ಮೇಲೆ ಕೂತಂತೆ ಚಡಿಪಡಿಸ್ತಾ ಇದ್ರೆ ನೀನು ಮಜಾ ತಗೊಳ್ತಿದೀಯೇನೋ, ನಿಂಗೆ ಮಾಡ್ತೀನಿರೋ ಎಂದು ಹಲ್ಲು ಕಡಿದ ಮನದಲ್ಲೇ ಮೋಕ್ಷ್. ಏನಪ್ಪ ನೋಡ್ತಿದೀಯಾ, ಜೀರಿಗೆ ಬೆಲ್ಲ ಇಡಪ್ಪ ಹುಡುಗ ಎಂದ ಪುರೋಹಿತರ ಮಾತಿಗೆ ನಿರ್ವಿಕಾರವಾಗಿ ಜೀರಿಗೆ ಬೆಲ್ಲವನ್ನು ಅವಳ ತಲೆಯ ಮೇಲೆ ಇಟ್ಟ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅವರಿಬ್ಬರ ನಡುವಿನ ಅಂತರ್ಪಟ ಸರಿಸಿ ಇಬ್ಬರ ಕೈಗೂ ಹೂವಿನ ಹಾರ ಕೊಡಲಾಯಿತು. ಅಟ್ಲೀಸ್ಟ್ ಹಾರನಾದರೂ ನೀನೇ ಮೊದಲೇ ಹಾಕೋ ಎಂದ ಏಕಾಂತ್ನ ಕಾಟ ತಾಳಲಾರದೆ ಮೋಕ್ಷ್ ತಾನೇ ಮೊದಲು ಹಾರ ಹಾಕಿದ. ತನಗಿಂತ ಒಂದಡಿ ಎತ್ತರವಿದ್ದವನ ಎತ್ತರಕ್ಕೆ ತಲೆ ಎತ್ತಿ ಅವನ ಮುಖವನ್ನು ನೋಡಿ ಹಾರ ಹಾಕಲು ಏನೋ ಸಂಕೋಚ ವೇದ್ಯಾಳಿಗೆ. ಲೋ ಮೋಕ್ಷ್, ಹೆಂಡತಿ ಮುಂದೆ ಸೋತ್ರೆ ತಪ್ಪಿಲ್ಲ, ತಲೆ ಬಗ್ಸೋ, ಎಲ್ಲರೂ ನೋಡ್ತಿದ್ದಾರೆ ಎಂದು ಗೆಳೆಯನ ಕಿವಿಯಲ್ಲಿ ಊದಿದನು ಏಕಾಂತ್. ಕೊನೆಗೆ ಶೌರ್ಯ ಬಂದು ತಂಗಿಯನ್ನು ಮೇಲಕ್ಕೆ ಎತ್ತಿದಾಗ ತಲೆ ತಗ್ಗಿಸಿಯೇ ಹಾರವನ್ನು ಮೋಕ್ಷನ ಕುತ್ತಿಗೆಗೆ ಹಾಕಿದಳು ವೇದ್ಯ. ಇಬ್ಬರೂ ಅಕ್ಕಪಕ್ಕದಲ್ಲಿ ಕುಳಿತರು. ಅವಳನ್ನು ಒಮ್ಮೆಯೂ ನೋಡಲಿಲ್ಲ ಮೋಕ್ಷ್. ಲೋ ಹುಡುಗಿನ ಒಂದ್ಸರಿ ನೋಡೋ, ಅದೆಷ್ಟು ಮುದ್ದಾಗಿದ್ದಾರೆ ಎಂದನು ಏಕಾಂತ್ ಗೆಳೆಯನ ಭುಜವಿಡಿದು. ಸ್ವಲ್ಪ ದುಮ್ಕೊಂಡು ಕೂತ್ಕೊಳ್ಳೋ ಮಗ್ನೆ ಎಂದು ಮೆಲ್ಲಗೆ ಹೇಳಿದನು ಮೋಕ್ಷ್. ಏಕಾಂತ್ ಸುಮ್ಮನಾದ. ಇನ್ನೂ ಕೆಲವೊಂದು ಶಾಸ್ತ್ರಗಳ ನಂತರ ಅವನ ಕೈಗೆ ತಾಳಿ ಕೊಟ್ಟರು ಪುರೋಹಿತರು. ಮೋಕ್ಷ್ ತಾಳಿಯನ್ನು ಕೈಯಲ್ಲಿ ಹಿಡಿದು ತನ್ನ ಅಜ್ಜಿಯ ಕಡೆಗೆ ನೋಡಿದನು ದೀರ್ಘವಾಗಿ. ಸುಭದ್ರಾ ಅವರೂ ಕೂಡ ಡ್ರಾಮಾದಲ್ಲೇ ಮುಳುಗಿ ತಾರಕ್ ಸಿನಿಮಾದಲ್ಲಿನ ದೇವರಾಜ್ರವರಂತೆ ಇನ್ನೇನು ಹೋಗೇ ಬಿಡ್ತೇನೆ ಎನ್ನುವ ಮುಖಭಾವ ಹೊತ್ತು ಕಟ್ಟೋ ಮೊಮ್ಮಗನೇ ಕಟ್ಟೋ ಎಂದು ಹುರಿದುಂಬಿಸುವಂತೆ ಸನ್ನೆ ಮಾಡಿದರು. ಗಟಿಮೇಳ ಗಟಿಮೇಳ ಎಂಬ ಪುರೋಹಿತರ ಕೂಗಿಗೆ ಮಂಗಳವಾದ್ಯಗಳು ಮೊಳಗಿದವು. ನಿಟ್ಟುಸಿರು ಬಿಟ್ಟು ಬಾಗಿ ಅವಳ ಕುತ್ತಿಗೆಗೆ 3 ಗಂಟು ಬಿಗಿಯುತ್ತಾ ಅವಳ ಕಿವಿಯಲ್ಲಿ ಹೇಳಿದನು ಮೋಕ್ಷ್. ಗೆಟ್ ರೆಡಿ ಟು ಫೇಸ್ ಮೈ ಆಂಗ್ರಿ ಸೈಡ್, ಮಿಸಸ್ ವೇದ್ಯಾ ಮೋಕ್ಷ್ ಆತ್ರೇಯ ಎಂದವನೇ ಅವನಿಗೇ ಗೊತ್ತಿಲ್ಲದಂತೆ ತನ್ನ ಹೆಸರನ್ನು ಅವಳ ಹೆಸರಿನೊಂದಿಗೆ ಬೆರೆಸಿಬಿಟ್ಟಿದ್ದನು ಮೋಕ್ಷ್. ಅಬ್ಬಾ, ಮದುವೆ ಆಯಿತು ಎಂದು ಅಜ್ಜಿ ತಾತ ನಿಟ್ಟುಸಿರು ಬಿಟ್ಟರೆ ಮಗನ ಮದುವೆಯಾಯಿತು ಎಂದು ನೆಮ್ಮದಿಯಿಂದ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು ದಯಾನಂದ್. ಹೀಗೆ ವೇದ್ಯರಾಮ್ ಮದುವೆ ಆಗಿ ವೇದ್ಯಾ ಮೋಕ್ಷ್ ಆತ್ರೇಯ ಆದ್ಲು. ಮುಂದೆ ನೋಡೋಣ.